2020ರಲ್ಲಿ ಮಹಾಮಾರಿ ಕೊರೋನಾ ಒಕ್ಕರಿಸಿತ್ತು. ಆ ಸಂದರ್ಭದಲ್ಲಿ ಸತ್ತವರ ಸಂಖ್ಯೆ ಎಷ್ಟು, ಮಹಿಳೆಯರು ಎಷ್ಟು ಜನ ತೀರ್ಕೊಂಡ್ರು, ಪುರುಷರು ಎಷ್ಟು ಜನ ತೀರ್ಕೊಂಡ್ರು, ಅದಕ್ಕೆ ಸಂಬಂಧಪಟ್ಟಂತೆ ನ್ಯೂಯಾರ್ಕ್ ಹಾಗೂ ಆಕ್ಸ್ಫರ್ಡ್ ಸಿಟಿ ವಿವಿಯಲ್ಲಿ ಒಂದಷ್ಟು ಅಧ್ಯಯನವನ್ನು ನಡೆಸಲಾಗಿದೆ. ಅದರ ಅಂಕಿಅಂಶಗಳು ಹೊರಬಿದ್ದಿದ್ದಾವೆ. 2020ರ ಕೋವಿಡ್ನಲ್ಲಿ ಭಾರತದಲ್ಲಿ ಸತ್ತವರ ಸಂಖ್ಯೆ 11.9 ಲಕ್ಷ ಜನ. ಕೋವಿಡ್ನ ಮೊದಲ ಅಲೆಯಲ್ಲಿ ಮಹಿಳೆಯರೇ ಅತಿ ಹೆಚ್ಚು ಸಂತ್ರಸ್ತರಾಗಿದ್ರು, ಅಂದರೆ ಕೋವಿಡ್ಗೆ ಒಳಗಾಗಿದ್ರು. ಸರ್ಕಾರದ ಅಧಿಕೃತ ದತ್ತಾಂಶವನ್ನು ಬಳಸಿಕೊಂಡು ಈ ವಿಶ್ಲೇಷಣೆಯನ್ನ ಮಾಡಲಾಗಿದೆ. ಲಿಂಗ ಹಾಗೂ ಸಮಾಜದ ವಿವಿಧ ವರ್ಗಗಳ ತೊಳಲಾಟದ ಬಗ್ಗೆ ಆಕ್ಸ್ಫರ್ಡ್ ಹಾಗೂ ನ್ಯೂಯಾರ್ಕ್ ಸಿಟಿ ವಿವಿಯ ಅಧ್ಯಯನವನ್ನ ಮಾಡಲಾಗಿದೆ. ಕೋವಿಡ್ ಮೊದಲ ಅಲೆಯಲ್ಲಿ ಆದಿವಾಸಿಗಳು, ದಲಿತರೇ ಬಲಿಪಶುಗಳು ಆಗಿದ್ದು. ಆಗ ಇನ್ನೂ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಲಸಿಕೆ ಸಿಕ್ಕಿರಲಿಲ್ಲ. ಲಸಿಕೆಗೆ ಸಂಬಂಧಪಟ್ಟಂತೆ ಕೂಡ ಯಾವ ರೀತಿಯಾಗಿ ಅಧ್ಯಯನ ಆಯಿತು, ಹೇಗೆ ಕೋರ್ಟ್ನಲ್ಲೂ ಕೂಡ ಆ ಲಸಿಕೆಯಿಂದ ಸೈಡ್ ಎಫೆಕ್ಟ್ಸ್ ಆಗಿದ್ದಾವೆ, ಅದ್ರ ಬಗ್ಗೆ ಕೂಡ ಹೇಳಿದ್ದನ್ನು ನೀವು ಗಮನಿಸಿದ್ದೀರಾ. ಜೊತೆಗೆ ಕೋವಿಡ್ ಸಂದರ್ಭದಲ್ಲಿ ಸಾವನ್ನಪ್ಪಿರುವಂತಹ ಸಂಖ್ಯೆ ಕೂಡ ಸದ್ಯಕ್ಕೆ ಆಕ್ಸ್ಫರ್ಡ್ ನ್ಯೂಯಾರ್ಕ್ ಸಿಟಿ ವಿವಿ ರಿಪೋರ್ಟನ್ನು ಸಲ್ಲಿಕೆ ಮಾಡಿದೆ. ಭಾರತದಲ್ಲಿ 2020ರಲ್ಲಿ ಕೋವಿಡ್ನಿಂದ 8 ಲಕ್ಷ ಮಂದಿ ಸಾವನ್ನಪ್ಪಿದ್ರು ಅಂತ WHO ವರದಿಯನ್ನು ಸಲ್ಲಿಕೆ ಮಾಡಿದೆ. ಆದರೆ ಕೇಂದ್ರ ಸರ್ಕಾರದಿಂದ WHO ವರದಿಯನ್ನು ತಿರಸ್ಕಾರ ಮಾಡಲಾಯಿತು. ಕೇವಲ 1.50 ಲಕ್ಷ ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಹೇಳಿಕೆಯನ್ನು ಕೊಡಲಾಗಿತ್ತು. ಆದರೆ ಈಗ ನಡೆಸಿರುವಂಥ ಆಕ್ಸ್ಫರ್ಡ್ ಹಾಗೂ ನ್ಯೂಯಾರ್ಕ್ ಸಿಟಿಯ ಅಧ್ಯಯನದಲ್ಲಿ 8 ಪಟ್ಟು ಹೆಚ್ಚಾಗಿದ್ದಾರೆ. ಅಂದರೆ ಈ ಸಂದರ್ಭದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 8 ಪಟ್ಟು ಹೆಚ್ಚಿಗೆ ಇದೆ. 11.9 ಲಕ್ಷ ಜನರು ಸತ್ತಿದ್ದು ಅನ್ನುವಂಥ ಮಾಹಿತಿಯನ್ನು ಹೊರಹಾಕಲಾಗಿದೆ. ಅಂದರೆ WHO ವರದಿ ತಿರಸ್ಕಾರ ಆಗಿದೆ. ಆ ವರದಿಯಲ್ಲಿ ಇದ್ದಿದ್ದೇನು 1.50 ಲಕ್ಷ ಮಂದಿ ಮಾತ್ರ ಸಾವನ್ನಪ್ಪಿದ್ದಾರೆ ಅಂತ. ಆದರೆ ಈಗ ಮಾಡಿರುವಂಥ ಅಧ್ಯಯನದ ಪ್ರಕಾರ ಆಕ್ಸ್ಫರ್ಡ್ ಹಾಗೂ ನ್ಯೂಯಾರ್ಕ್ ಸಿಟಿ ವಿವಿಯ ಅಧ್ಯಯನದಲ್ಲಿ ಬಹಿರಂಗ ಆಗಿರೋದು 11.9 ಲಕ್ಷ ಮಂದಿ ಸಾವನ್ನಪ್ಪಿರೋದು. ಇನ್ನೂ ಒಂದಷ್ಟು ಅಂಶಗಳು ಬೆಳಕಿಗೆ ಬಂದಿದ್ದಾವೆ. ಕೋವಿಡ್ನಿಂದ ಭಾರತದಲ್ಲಿ ಜನರ ಜೀವಿತಾವಧಿ ಕೂಡ ಕುಗ್ತಾ ಇದೆ. ಅಂದರೆ ನಮ್ಮ ಸಾವು ಹತ್ರ ಆಗ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ಸದ್ಯ ಕೊಟ್ಟಿರುವಂಥದ್ದು. ಅಂದರೆ 60 ವರ್ಷ ಬದುಕ್ತಾ ಇದ್ರು ಅಂತ ಅಂದರೆ ಇಲ್ಲ, 58 ವರ್ಷ ಮಾತ್ರ ಬದುಕ್ತಾ ಇದ್ದಾರೆ, ಅಷ್ಟರ ಒಳಗೇನೆ ಸತ್ತು ಹೋಗ್ತಾ ಇದ್ದಾರೆ ಅನ್ನುವಂಥ ಒಂದಷ್ಟು ಅಂಶಗಳು ಕೂಡ ಸದ್ಯಕ್ಕೆ ಸಿಕ್ಕಿರುವಂಥದ್ದು. ಕೋವಿಡ್ನಿಂದಾಗಿ ಏನೇನೆಲ್ಲ ಸೈಡ್ ಎಫೆಕ್ಟ್ ಆಗಿತ್ತು, ಆ ಸಂದರ್ಭದಲ್ಲಿ ಎಷ್ಟು ಜನ ಸತ್ತೋದ್ರು, ಅದರೆಲ್ಲದ್ರ ಬಗ್ಗೆ ಕೂಡ ಡೀಟೇಲ್ಸ್ ಸಿಕ್ಕಿದೆ. ಅಲ್ಪಸಂಖ್ಯಾತರ ಜೀವಿತಾವಧಿ ಅಂದರೆ ಇಲ್ಲಿ ಬರುವಂಥದ್ದು ದಲಿತರು, ಅದೇ ರೀತಿಯಾಗಿ ಒಂದಷ್ಟು ಅಲ್ಪಸಂಖ್ಯಾತರೇನಿದ್ದಾರೆ ಅವರ ಜೀವಿತಾವಧಿ ಕೂಡ ಕುಗ್ಗಿದೆ. ಅಲ್ಪಸಂಖ್ಯಾತರ ಜೀವಿತಾವಧಿ ನೋಡೋದಾದರೆ 5.4 ವರ್ಷ, 5 ವರ್ಷ ಬೇಗ ತೀರ್ಕೊಳ್ತಾರೆ. ಅಂದರೆ ಅವರ ಜೀವಿತಾವಧಿ ಕಡಿಮೆ ಆಗಿದೆ. ಜೊತೆಗೆ ಪರಿಶಿಷ್ಟ ಪಂಗಡದವರ ಜೀವಿತಾವಧಿ ನೋಡೋದಾದರೆ 4.1 ವರ್ಷ ಕುಗ್ಗಿದೆ. 4 ವರ್ಷ ಮುಂಚಿತವಾಗಿಯೇ ಸಾವನ್ನಪ್ತಾರೆ. ಜೊತೆಗೆ ಪುರುಷರ ಜೀವಿತಾವಧಿ ನೋಡೋದಾದರೆ 3.1 ವರ್ಷಕ್ಕೆ ಇಳಿಕೆ ಆಗಿದೆ. ಮಹಿಳೆಯರ ಜೀವಿತಾವಧಿ ನೋಡೋದಾದರೆ 2.1 ವರ್ಷಗಳಷ್ಟು ಇಳಿಕೆ ಆಗಿರುವಂಥದ್ದು. ಭಾರತದಲ್ಲಿನ ಜೀವಿತಾವಧಿಯಲ್ಲಿನ ಒಟ್ಟಾರೆ ನಷ್ಟ 2.6 ವರ್ಷಗಳು. 2020ರಲ್ಲಿ ಮರಣ ಪ್ರಮಾಣ 17% ಹೆಚ್ಚಾಗಿದೆ ಅನ್ನುವಂಥ ಒಂದಷ್ಟು ಮಹತ್ವದ ಅಂಶಗಳನ್ನು ಈ ಒಂದು ರಿಪೋರ್ಟ್ನಲ್ಲಿ ಬಹಿರಂಗಪಡಿಸಲಾಗಿದೆ.